ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಆಫೀಸಿಂದ ಬಂದೆ. ಗಾಡಿ ಬಗ್ಗೆ ಅಪ್ಡೇಟ್ಸ್ ಅಂದರೆ ಯಾರೂ ಒಪ್ಕೊಳ್ಳಲ್ಲ. ನಮ್ಮ ಸರ್ ಎಲ್ಲರೂ ಬೈದಿದ್ದಾರೆ, ಕೇಳಿದ್ದಾರೆ, ಒಪ್ಕೊಳ್ರಿ, ಇಲ್ಲ ನಿಮ್ಗೆ ಒಪ್ಕೊಳ್ಳೋಕ್ಕಾಗಲಿ ಅಂದರೆ ಫೋನ್ ಮಾಡಾದರೂ ಹೇಳಿ ಅಂದ್ಬಿಟ್ಟು. ಸೊ ಅಲ್ಲಿರೋರೆಲ್ಲನೂ ಬೈಕೊತಿದ್ದಾರೆ. ಕೆಲವರು ಮಾತ್ರ ನಮಗೆ ಯಾಕೆ ಬಿಡು ಅನ್ನೋ ಥರನೂ ಇರ್ತಾರಲ್ಲ ಕೆಲವರು ಹೊಟ್ಟೆ ಉರಿ ಜನಗಳು, ಅಂಥವರೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅದು ಒಬ್ಬರು ಇಬ್ಬರು ಅಷ್ಟೇ. ಇನ್ನು ಎಲ್ಲರೂ ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು, ಗಾಡಿಗೆ ಲೋ ಕ್ಲಾಸ್ ಮೆಂಟಾಲಿಟಿ ಅವ್ರದ್ದು, ಹಾಗೆ ಹೀಗೆ ಅಂತ ಎಲ್ಲರೂ ನನ್ನ ಮುಖ ನೋಡಿದ್ರೇ ಹೇಳ್ಬೋದು. ಫುಲ್ಲು ಅಪ್ಸೆಟ್ ಆಗೋಗ್ಬಿಟ್ಟಿದ್ದೀನಿ 2 ದಿನದಿಂದ. ಒಂದು ಸ್ವಲ್ಪ ಟೈಮ್ ಬೇಕು ಇದರಿಂದ ಹೊರಗೆ ಬರೋದಕ್ಕೆ. ಇವಾಗ ನಾನೇ ತಪ್ಪು ಮಾಡಿದರೆ, ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳೋಕ್ಕಾಗುತ್ತೆ? ಹಂಗೆ ಹೇಳಿದ್ರೆ ನಾನು ಸಿಗಾಕೋತೀನಿ. ನನ್ನ ಸುಮ್ಮನೆ ಬಿಡ್ತಾರಾ? ನಾನು ಹಂಗೆ ಹೇಳಿದ್ರೆ ಯಾರೂ ಹೇಳಲ್ಲ. ನಮ್ಮ ಮನೆ ಹತ್ರ ಅಂತೂ ಮಾಡೋಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ 4 ಕ್ಯಾಮ್ರಾ ಇದ್ದಾವೆ. ನಾನು ಮನೆಗೆ ಬಂದ ತಕ್ಷಣ ಒಳಗಡೆಗೆ ಹಾಕ್ಬಿಡ್ತೀನಿ. ನಾನು ಆಚೆ ಕೂಡ ಇಡಲ್ಲ. ಆಚೆ ಇಟ್ಟರೂ ಇನ್ ಕೇಸ್ ನಾವಿಷ್ಟು ವರ್ಷ ಎಷ್ಟು ಗಾಡಿಗಳು, ಎಷ್ಟು ಕಾರೆಲ್ಲ ಚೇಂಜ್ ಮಾಡಿದ್ದೀವಿ. ಒಂದಿನನೂ ಈ ಥರ ಆಗಿಲ್ಲ. ಅಂಥದ್ರಲ್ಲಿ ದುಡ್ಡು ಹೋಗಿರೋದು ಯೋಚನೆ ಇಲ್ಲ, ರಿಸ್ಕ್ ನಾವು ಮಾಡಿರೋದು ಯೋಚನೆ ಇಲ್ಲ. ಬಟ್ ನಾನು ಏನು ಮಾಡಿದೆ ಅವ್ರಿಗೆ? ಅಷ್ಟೊಂದು ದ್ವೇಷನ ನಾನು ಅವ್ರಿಗೆ ಏನು ಮಾಡಿದ್ದೀನಿ, ಏನು ಪರ್ಪಸ್ಗೆ ಇದನ್ನು ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ತಲೆಯಲ್ಲಿ ಇದ್ದೇ ಇರುತ್ತೆ. ನಾವೇನು ಶತ್ರುಗಳು, ನಾನು ಯಾರ ಹತ್ರನೂ ಶತ್ರುತ್ವ ಮಾಡಲ್ಲ. ಬಟ್ ಅದೊಂದು ತಲೆಯಲ್ಲಿ ಇರುತ್ತೆ, ನಾನು ಏನು ಮಾಡಿದ್ದೀನಿ ಅವ್ರಿಗೆ ಅನ್ನೋದೊಂದು ತಲೆಯಲ್ಲಿರುತ್ತೆ. ಕೆಲವರು ಹೊಟ್ಟೆ ಉರಿ ಜನನೂ ಮಾಡಿರ್ತಾರೆ, ಕೆಲವ್ರಿಗೆ ಸೈಕಗಳು ಮಾಡಿರ್ತಾರೆ, ಹೇಳೋಕ್ಕಾಗಲ್ಲ. ಬಟ್ ಇವತ್ತು ನಮ್ಮ ಕಣ್ಣಿಂದ ತಪ್ಪಿಸ್ಕೋಬೋದು, ದೇವ್ರ ಕಣ್ಣಿಂದ ಅಂತೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಬಚಾವಾಗಿ. ಬಟ್ ಯಜ್ಞ ಕಡ್ದಿರೋದಾಗಿರ್ಬೋದು, ಇಲಿ ಕಡ್ದಿರೋದಾಗಿರ್ಬೋದು, ಏನೇನೋ ಹೇಳ್ತಾರೆ ರೀಸನ್ಸು. ಹಂಸು ಟಚ್ ಆಗಿ ವೈರ್ಗಳು ಹೆಂಗೆ ಹೋಗಂಗಿದ್ರೆ ಯಾವ ಗಾಡಿನೂ ಇಷ್ಟೊತ್ತಿಗೆ ಚೆನ್ನಾಗಿರ್ತಿರ್ಲಿಲ್ಲ. ಹಂಸು ಟಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಕೆಳಗಡೆ ಏನಾದರೂ ಸ್ವಲ್ಪ ಈ I-20 ಕಾರ್ಸ್ಗಳು ಬೇರೆ ಸ್ವಲ್ಪ ಗ್ಯಾಪ್ ಕಡಿಮೆ ಇದ್ದಾಗ ಅವೆಲ್ಲ ಹಂಸಕ್ಕೆ ಟಚ್ ಆಗುತ್ತೆ. ವೆಯ್ಟ್ ಬಿದ್ದಾಗ ಗಾಡಿಗಳು ಯಾವತ್ತೂ ಹಂಸಕ್ಕೆ ಟಚ್ ಆಗಲ್ಲ. ಇನ್ ಕೇಸ್ ಟಚ್ ಆದ್ರೂ ಆ ವೈರ್ ಕೆಳಗಡೆ ಒಂದು ಲೇಯರ್ ಇದೆ, ಅದು ಟಚ್ ಆಗಬೇಕು ಮೊದಲು. ಆ ಲೇಯರ್ ಮೇಲೆ ಒಂದು ವೈರ್ ಇರೋದು. ಸೊ ಅಷ್ಟೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗೋದು? ಅಷ್ಟು ಸಲೀಸಾಗಿ, ಅಷ್ಟು ನೆಗ್ಲೆಕ್ಟಾಗಿ ಯಾರೂ ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಗಾಡಿಗಳನ್ನ. ಆ್ಯಂಡ್ ಶೋರೂಮ್ ಅವ್ರಿಗೆ ನಾನು ಕೇಳಿದಾಗ, ಆ ವೈರ್ ನೀವು ಒಂದೇ ಕಡೆ ನಿಲ್ಲಿಸಿದ್ರು, ಒಂದೇ ಜಾಗದಲ್ಲಿ ನೀವು ಮುಟ್ಟದಲ್ಲೇ 15 ವರ್ಷ ನಿಲ್ಲಿಸಿದ್ರು ಆ ವೈರಿಗೆ ಏನೂ ಆಗಲ್ವಂತೆ. ಸೊ ಆ ಥರ ಅಷ್ಟು ಹಾರ್ಡಿರೋ ವೈರ್. ಲಾಸ್ಟ್ ವೀಡಿಯೋದಲ್ಲೇ ನಾನು ತೋರಿಸಿದ್ದೀನಿ, ವಿಡಿಯೋ ಸಮೇತ ತೆಗೆದಿರೋದು. ಆ ಥರ ಇಲ್ಲ, ಅದು ಕ್ಲೀನಾಗಿ ಬ್ಲೇಡಲ್ಲಿ ಕಟ್ ಮಾಡಿರೋ ಥರ ಇದೆ. ಸೊ ಒಟ್ಟು ಯಾರೋ ಮಾಡಿದ್ದಾರೆ, ನಮ್ಮ ಮನೆ ಹತ್ರ ಅಂತೂ ಆಗಿಲ್ಲ. ಸೊ ನಮ್ಮ ಮನೆಯಲ್ಲಿ CC ಕ್ಯಾಮ್ರಾಸ್ ಇದೆ ಅಂತ ಎಲ್ಲರಿಗೂ ಗೊತ್ತು. ಆ ಥರದ್ದು CC ಕ್ಯಾಮ್ರಾಸ್ ಇಲ್ಲ ಅಂದ್ರೂ ಯಾರೋ ಆ ಥರ ಡೇರಾಗಿ ಬಂದು ಒಳಗಡೆಗೆ ಬಂದರೂ ಯಾರೂ ಆ ಥರ ಮಾಡಲ್ಲ. ನಾನು ಆಚೆ ನಿಲ್ಲಿಸೋದು ತುಂಬ ರೇರು. ಹಂಗೆ ಯಾರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಮನುಷ್ಯರೇ ಮಾಡಿರೋದು ಯಾರು ಅಂತ ಪತ್ತೆ ಹಚ್ಚೋಕ್ಕಾಗ್ತಾಯಿಲ್ಲ. ದೇವರೇ ಬಲ್ಲ, ದೇವರಿಗೆ ಗೊತ್ತು. ಸೊ ಇದರಿಂದ ಒಂದು ಸ್ವಲ್ಪ ಹೊರಗಡೆ ಬರೋದಕ್ಕೆ ಟೈಮ್ ಬೇಕಾಗುತ್ತೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವಾಗ ಹೋಗೋ ಟೈಮ್ ಇವಾಗ ಹೋಗೋಕ್ಕಾಗಲ್ಲ. ಒಂದು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತಲ್ಲ. ಸೊ ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸ್ಬಿಡ್ತಿದೆ. ಇದು ಯಾವಾಗ ಮುಗ್ದೋಗುತ್ತೆ, ಯಾವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನಿಸ್ಬಿಟ್ಟಿದೆ. ನಿಜವಾಗ್ಲೂ ಹಂಗೆ ಮೈಂಡ್ ಕೆಟ್ಟೋಗ್ಬಿಟ್ಟಿದೆ ನನಗೆ ಸಖತ್ತು. ಏನು ಮಾಡೋಕ್ಕಾಗಲ್ಲ, ಫೇಸ್ ಮಾಡಬೇಕು. ಬಟ್ 10 ಪಟ್ಟಷ್ಟು ಅವ್ರು ಅನುಭವಿಸ್ತಾರೆ. ಸೊ ಬನ್ನಿ, ಇದನ್ನೆಲ್ಲ ಬಿಟ್ಟು ನಾನು ನಾರ್ಮಲಾಗಿ ವ್ಲಾಗ್ ಮಾಡಬೇಕು, ಇದೊಂದು ನಿಮಗೂ ಮೆಸೇಜ್ ಇರಲಿ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿದೆ. ಸೊ ಇವಾಗ ಬಂದು ಹಾಲು ತರಬೇಕು. ಆಮೇಲೆ ಅಮ್ಮ ಚಕ್ಲಿಗೆಲ್ಲ ಇದನ್ನು ರೋಸ್ಟ್ ಮಾಡ್ಕೊಂಡಿದ್ದಾರೆ, ಕರ್ಜಿಕಾಯಿ ಎಲ್ಲ ಮಾಡ್ತಾರೆ. ಏನೋ ನನ್ನ ಇಂಟ್ರಡ್ಯೂಸ್ ಮಾಡಿಸಿದೆ ಗುಜರಾತಕ್ಕ, ಸೂರತಕ್ಕ ಅಂತ. ಅವರು ತುಮಕೂರಲ್ಲಿದ್ದಾರೆ, ಅಂದರೆ ರಿಲೇಷನ್ಸ್ ಜಾಸ್ತಿ. ಸೊ ಅಲ್ಲಿದ್ದಾರೆ. ಮೇ ಬಿ ಬಂದರೆ ಈ ವೀಕೆಂಡ್ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ಏನೋ ಬೇಕಂತೆ ಚಕ್ಲಿ ಪೌಡ್ರೆಲ್ಲ. ಅಮ್ಮ ರೆಡಿ ಮಾಡಿಕೊಟ್ರೆ ಅವರು ಇಲ್ಲೇ ನಾವು ಚಕ್ಲಿ ಮಾಡಿ ಕಳಿಸ್ಬೋದು. ಕಳಿಸಿದ್ರೆ ಎಲ್ಲ ಪುಡಿ ಆಗುತ್ತೆ ಅಷ್ಟೊತ್ತಿಗೆ, ಹೋಗೋಷ್ಟೊತ್ತಿಗೆ. ಅದಕ್ಕೆ ಅವ್ರು ಪೌಡ್ರ್ ತೊಗೊಂಡೋಗಿ ಅವರೇ ಕಲಿಸ್ಕೊಂಡು ಮಾಡ್ಕೋತೀನಿ ಅಂತ ಅಂದರು. ಅವ್ರಿಗೂ ಆಗುತ್ತೆ, ಪ್ಲಸ್ ನಮಗೂ ಆಗುತ್ತೆ. ಮಕ್ಕಳಿಗೆಲ್ಲ ಖಾಲಿ ಆಗಿದೆ. ಸೊ ಗೊತ್ತಿಲ್ಲ ಯಾವಾಗ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಇವತ್ತು ಹೋಗಿ ಅದನ್ನೆಲ್ಲ ಮಿಲ್ಲಿಗೆ ಹೋಗಿ ಹಾಕ್ಸ್ಕೊಂಡು ಬರಬೇಕು. ಹಾಲು ತಂದು ಡಿನ್ನರ್ಗೆ ರೆಡಿ ಮಾಡ್ಕೋಬೇಕು. ಸೊ ಬನ್ನಿ, ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ನನಗೆ ಇದರಿಂದ ಹೊರಗೆ ಬರೋದಕ್ಕೆ. ಹಾಗೆ ಒಬ್ಬರು ನನಗೆ ಕಮೆಂಟ್ ಮಾಡಿದರು, May 9th ಅವ್ರ ಮಗಳು ಬರ್ತಡೇ ಅಂತೆ, ಉನ್ನತಿ ಅಂತ. ನನಗೆ ಕಮೆಂಟ್ ಇವಾಗ ನೆನಪಾಯಿತು. ಈ ಟೆನ್ಷನಲ್ಲಿ ಅವರು ವಿಶ್ ಮಾಡಿ ವ್ಲಾಗಲ್ಲಿ ಅಂತ ಹೇಳಿದರು. ಸೊ May 9th ಅಡ್ವಾನ್ಸ್ ಆಗಿ ಹ್ಯಾಪಿ ಬರ್ಡೇ ಉನ್ನತಿ, ಗಾಡ್ ಬ್ಲೆಸ್ ಯು, ಚೆನ್ನಾಗಿರು ಅಂತ ಹೇಳ್ತೀನಿ. ಸೊ ಬನ್ನಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತೀನಿ. ಮೊದಲು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ.
ಸೊ ಇದರಿಂದ ಮೊದಲು ಹೊರಗೆ ಬರಬೇಕು. ಸೊ ಆಗಿರೋದು ನನಗಲ್ವ ಲಾಸು, ಬೇರೆಯವ್ರಿಗೆ ಯಾರಿಗೇ ಆಗಲಿ ಚಿಕ್ಕದು ಅಂತ ಅನಿಸುತ್ತೆ. ಬಟ್ ಅದು ಆದವ್ರಿಗೆ ಗೊತ್ತಾಗೋದು ಅದು ಏನು ನೋವು, ಏನು ಅದು ಸ್ಟ್ರಗಲ್ಸ್ ಅಂತ. ಎಷ್ಟು ಯೋಚನೆಗೆ ಒಳಗೆ ಮಾಡುತ್ತೆ ಒಂದು ಮನುಷ್ಯನ, ಏನೂ ಗೊತ್ತಿಲ್ಲದಲೆ ಅನ್ನೋದು ಅದು ಈ ಥರ ಆದವ್ರಿಗೆ ಗೊತ್ತಾಗೋದು. ಸೊ ಬೇರೆಯವ್ರು ನೋಡೋಕ್ಕೆ ತೊಗೋಬೇಡಿ, ಅದು ಇದು ಟೆನ್ಷನು ಅಂತ ಹೇಳ್ತಾರೆ, ಬಿಡಿ ಅಂತ. ಬಟ್ ಅದೆಲ್ಲ ಟೈಮ್ ಬೇಕಾಗುತ್ತೆ ಒಂಚೂರು ಹೊರಗೆ ಬರೋದಕ್ಕೆ. ಇನ್ನು ಪ್ರಕುಲ್ ಕೂಡ ಕ್ರಿಕೆಟ್ ಕ್ಲಾಸಿಂದ ಬಂದ. ನಂದು ಕ್ಯಾಮ್ರಾ ಹೆಂಗೆ ಹಾಳಾಗಿದೆ ನೋಡಿ, ಒಂದು ಚೂರು ಏನಾಗಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಮೊನ್ನೆ ಊರಿಗೆ ಹೋದಾಗೆಲ್ಲ ಚೆನ್ನಾಗೇ ಇತ್ತು. ಈ ಮಕ್ಕಳೆಲ್ಲ ತೊಗೊಂಡು ಏನು ಸೆಟ್ಟಿಂಗ್ಸ್ ಅವರೇ ಚೇಂಜ್ ಮಾಡೋರಾ ಇಲ್ಲ ಸೆಟ್ಟಿಂಗ್ಸ್ ಎಲ್ಲನೂ ನೋಡಿದೆ, ರೀಸೆಟ್ ಎಲ್ಲ ಮಾಡಿದೆ. ಫ್ರೆಂಡ್ಸ್, ಮಳೆ ಸ್ಟಾರ್ಟ್ ಆಗಿದೆ. ನನ್ನ ಕ್ಯಾಮ್ರಾ ಕ್ಲಾರಿಟಿ ನೋಡ್ಬೋದು, ಹಾಳಾಗಿಬಿಟ್ಟಿದೆ. ಮೊನ್ನೆ ಊರಿಗೆ ಹೋದಾಗ ಮಕ್ಕಳೆಲ್ಲ ತೊಗೊಂಡು, ಅಂದರೆ ಇವರಲ್ಲ ಬೇರೆ ಮಕ್ಕಳು ಬಂದಿರ್ತಾರಲ್ಲ ಅವರೆಲ್ಲ ತೊಗೊಂಡು ಏನೇನೋ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಇದು ಕ್ಯಾಮ್ರಾದಲ್ಲೇ ಮಾಡ್ತಿರೋದು. ನಂದು ಈ ಥರ ಪರ್ಫಾರ್ಮೆನ್ಸ್ ಇಲ್ಲ, ಕ್ವಾಲಿಟಿ. ತುಂಬ ಸೆಟ್ಟಿಂಗ್ಸ್ ಎಲ್ಲ ನೋಡಿದೆ, ಬೇರೆ ವೀಡಿಯೋಸ್ ಎಲ್ಲ ನೋಡಿದೆ ಯೂಟ್ಯೂಬಲ್ಲಿ. ರೀಸೆಟ್ ಕೂಡ ಮಾಡಿದ್ದೀನಿ ಕ್ಯಾಮ್ರಾ, ಬಟ್ ಲೆನ್ಸ್ ಎಲ್ಲ ಏನೂ ಡ್ಯಾಮೇಜ್ ಆಗಿಲ್ಲ. ಸೊ ಇಲ್ಲಿ ತುಮಕೂರು ಸೋನಿ ಸೆಂಟ್ರಲ್ಲಿ ತೋರಿಸಿದ್ದಕ್ಕೆ ಇಲ್ಲಿ ನಾವು ಪರ್ಟಿಕ್ಯುಲರಾಗಿ ಕ್ಯಾಮ್ರಾಗೆ ನೋಡಲ್ಲ, ನಾವು ಮಿಕ್ಸ್ಡ್ ನೋಡ್ತೀವಿ. ಅಂದರೆ ಟಿ ವಿ, ಮೊಬೈಲು ಆ ಥರ. ನಿಮಗೆ ಕ್ಯಾಮ್ರಾಗೆ ಪರ್ಟಿಕ್ಯುಲರಾಗಿ ಬೇಕು ಅಂದರೆ ಸೊ ಜಯನಗರ್ಗೆ ಹೋಗಬೇಕು, 7th ಬ್ಲಾಕ್ ಅಂತ ಹೇಳಿದ್ದಾರೆ. ಸೊ ತುಂಬ ರೇಟ್ ಇದೆ ಆ್ಯಕ್ಚುಲಿ. 70,000 ನಾನು ಇದಕ್ಕೆ ಇಟ್ಟಿರೋದು. ಸೊ ಹಾಳು ಮಾಡ್ಕೊಳಕ್ಕಾಗಲ್ವಲ್ಲ. ಆ್ಯಂಡ್ ನನಗೇನು ಗೊತ್ತಾಗ್ತಾನೇ ಇಲ್ಲ. ಅದು ನೋಡಿ ಬ್ಲಿಂಕ್ ಬೇರೆ ಆಗ್ತಿದೆ, ಏನೇನೋ ಆಗ್ತಿದೆ. ಮೊದಲು ಈ ಥರ ಬ್ಲಿಂಕ್ ಆಗ್ತಿರ್ಲಿಲ್ವಲ್ಲ. ನೋಡಿ ಇಲ್ಲಿ ಕೆಳಗಡೆ ಎಲ್ಲ ಬ್ಲಿಂಕ್ ಆಗ್ತಿದೆ ನೋಡು. ಹಾಂ, ಲೆನ್ಸ್ ಎಲ್ಲ ಚೆನ್ನಾಗಿದೆ, ಏನು ಕ್ರ್ಯಾಕ್ ಆ ಥರದ್ದೇನೂ ಇಲ್ಲ. ಬಟ್ ನೋಡಿ ಎಷ್ಟು ಡಿಮ್ಮಾಗಿ ಕಾಣಿಸ್ತಿದೆ ಗೊತ್ತಾ. ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಿದ್ದೀನಿ, ರೀಸೆಟ್ ಮಾಡಿದ್ರೆ ಫಸ್ಟು ನಮಗೆ ಪೀಸ್ ಹೆಂಗೆ ಬರುತ್ತೆ, ಹೊಸ ಪೀಸು ಆ ಥರ ಆಗುತ್ತೆ, ಡಿಫಾಲ್ಟ್ ಸೆಟ್ಟಿಂಗ್ಸ್ಗೆ ಹೋಗುತ್ತೆ. ಸೊ ಆ ಥರದ್ದು ಆಗ್ತಾಯಿಲ್ಲ ನೋಡಿ. ಏನು ಎಷ್ಟು ಡಿಮ್ ಇದೆ ಗೊತ್ತಾ, ಕ್ಲಾರಿಟಿನೇ ಇಲ್ಲ ನೋಡಿ. ನಂದು ಮೊದಲೆಲ್ಲ ಎಷ್ಟು ಕ್ಲಾರಿಟಿ ವೀಡಿಯೋಸ್ ಬರೋದು. ಸೊ ಅದಕ್ಕೆ ಹೋಗಿ ತೋರಿಸ್ಕೊಂಡು ಬರೋಣ, ನೋಡೋಣ. ಆದರೆ ನನ್ನ ಪುಣ್ಯ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಹೋಪ್ಸು. ಸೊ ನಾನು ಮತ್ತೆ ನಾಳೆ ಹೋಗೋವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್, ಬಾಯ್. ಇನ್ನು ನಾನು ಪ್ರಕುಲು ಹೊರಟ್ವಿ. ಲಶಿಕಾನೆಲ್ಲ ಬಸ್ಸಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ವಲ್ಲ, ಹಾಗಾಗಿ ಸೊ ಹೊರಟಿದ್ದೀವಿ. ವೀಕೆಂಡ್ ಒಂದು ಸ್ವಲ್ಪ ತುಂಬ ಜನ ಅಂದರೆ ಜನ. ಆ್ಯಂಡ್ ರಶ್ ಕೂಡ ಇತ್ತು ತುಂಬ. ಬಸ್ಸಲ್ಲಿ ಸೀಟೇ ಸಿಗ್ತಾ ಇರಲಿಲ್ಲ. ಮೆಜೆಸ್ಟಿಕ್ಗೆ ಹೋಗ್ಬಿಟ್ಟು ಅಲ್ಲಿಂದ ಯೂಬರಲ್ಲಿ ಆಟೋ ಮಾಡಿಕೊಂಡು ಈಗ ಹೋಗ್ತಾ ಇರೋದು. ಸೋನಿ ಸರ್ವಿಸ್ ಸೆಂಟರ್ ಎಲ್ಲಿ ಹೇಳಿರ್ತಾರೋ ಅಲ್ಲೇ ಹೋಗಬೇಕಲ್ವಾ. ಏನಕ್ಕಂದರೆ ಅಷ್ಟೊಂದು ಇನ್ವೆಸ್ಟ್ ಮಾಡಿರ್ತೀನಿ. ಸೊ ಅದನ್ನು ಸುಮ್ಮನೆ ಕಳ್ಕೊಳ್ಳೋದು, ಹಾಳು ಮಾಡ್ಕೊಳ್ಳೋದಕ್ಕೆ ಯಾರಿಗೂ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ತುಂಬ ಬಿಸಿಲು. ಮತ್ತು ನೋಡಿ ಎಷ್ಟು ಟ್ರಾಫಿಕ್ ಇದೆ, ವೀಕೆಂಡ್ ಅಲ್ಲ, ಸಖತ್ ಟ್ರಾಫಿಕ್ಕು. ಅದರಲ್ಲೂ ಜಯನಗರ್ಗೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್. ಇನ್ನು ಅಲ್ಲಿನ ಒಂದು ಸ್ವಲ್ಪ ಲೇಟ್ ಬೇರೆ ಆಗುತ್ತೆ. ಬಸ್ಗೂ ಕಾದ್ವಿ ನಾವು, ಬಸ್ ಬರಲೇ ಇಲ್ಲ. ಎಷ್ಟೊತ್ತಂತ ಕಾಯ್ದು ಮತ್ತೆ ನಾವು ತುಮಕೂರಿಗೆ ವಾಪಸ್ ಹೋಗ್ಬೇಕಲ್ವ, ಹಾಗಾಗಿ ಸೊ ಫೈನಲಿ ಬಂದ್ವಿ ಸೋನಿ ಸೆಂಟರ್ಗೆ. ಸೊ ಕ್ಯಾಮ್ರಾದು ಬಾಕ್ಸು, ಬಿಲ್ಲು, ವ್ಯಾರಂಟಿ ಇದೆಲ್ಲ ಆಗೋಗಿತ್ತು. ಬಟ್ ಎಲ್ಲನೂ ತಂದೆ, ನೋಡೋಣ ಮತ್ತೆ ಹೋಗಿ ತರೋಕ್ಕಾಗಲ್ವಲ್ಲ ಬೇಕು ಅಂದರೆ. ಹಾಗಾಗಿ ಫುಲ್ಲು ತಂದು ಈಗೆಲ್ಲ ಕೊಟ್ಟು ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ತಣ್ಣಗೆ ಅನಿಸ್ತಾಯಿತ್ತು ಅಲ್ಲಿ ಒಳಗಡೆ ಎ ಸಿಲಿ ಕೂತ್ಕೊಳ್ಳೋದ್ರಿಂದ. ಸೊ ಆಚೆ ಎಲ್ಲ ಸಖತ್ತು ಬಿಸಿಲು. ಇನ್ನು ಪ್ರಕುಲ್ ಕೂಡ ತುಂಬ ಅವನಿಗೆ ಒಂಥರ ಬಸ್ಸಲ್ಲೆಲ್ಲ ಓಡಾಟ ಮಾಡಬೇಕು. ಯಾವಾಗಲೂ ಕಾರಲ್ಲಿ ಲೈಫ್ ಬೇಡ, ಬಸ್ ಲೈಫ್ ಕೂಡ ಅವನಿಗೆ ಗೊತ್ತಾಗಬೇಕು ಹೆಂಗಿರುತ್ತೆ, ಏನು ಜೀವನ ಅಂದ್ಬಿಟ್ಟು ಅವನು ಕರ್ಕೊಂಡು ಬಂದೆ. ಸೊ ಇದರಲ್ಲೆಲ್ಲ ಬಾಕ್ಸು ಅದು ಇದೆಲ್ಲ ತೊಗೊಂಡು ಬಂದೆ. ಇನ್ನು ತೋರಿಸ್ಕೊಂಡು ಹೋಟೆಲ್ ಹತ್ರ ಹೋಗ್ತಾಯಿದ್ವಿ, ಊಟ ಮಾಡೋಣ ಅಂದ್ಬಿಟ್ಟು. ವಾಕೇಬಲ್ ಡಿಸ್ಟೆನ್ಸಲ್ಲೇ ಇತ್ತು. ಅಲ್ಲಿ ಸಬ್ಸ್ಕ್ರೈಬರ್ ಒಬ್ಬರು ಆಟೋದಲ್ಲಿ ಹೋಗ್ತಾ ನನ್ನ ಕಂಡುಹಿಡ್ದಿದ್ದಾರೆ. ಅಷ್ಟು ಜನದಲ್ಲಿ ಅವ್ರು ಆಟೋದಲ್ಲಿ ಹೋಗ್ಬೇಕಾದ್ರೆ ಆ ಸ್ಪೀಡಲ್ಲಿ ನನ್ನ ನೋಡಿ ಕಂಡುಹಿಡ್ದಿದ್ದಾರೆ. ಇವರು ಗುಬ್ಬಿಯವರಂತೆ. ಅಂದರೆ ಎಷ್ಟು ದಿನ ವ್ಲಾಗ್ಸ್ ನೋಡಿ ಅಡಿಕ್ಟ್ ಆಗಿರ್ತಾರೆ, ಅಷ್ಟು ನನ್ನ ಮುಖ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ. ಸೆಲ್ಫಿ ಎಲ್ಲ ತೆಕ್ಕೊಂಡ್ರು, ಸಖತ್ ಖುಷಿ ಆಯಿತು. ಮೊದಲು ನಿಲ್ಲಿಸಿದಾಗ ಯಾರಪ್ಪ ಅಂತ ಭಯನೇ ಆಗೋಯ್ತು, ಈ ಮೂಲೆಯಲ್ಲಿ ಯಾರಪ್ಪ ನನ್ನನ್ನು ಮಾತಾಡಿಸ್ತಿದ್ದಾರೆ ಅಂತ. ಆಮೇಲೆ ಕೇಳಿದ್ರು, ಪ್ರತಿದಿನ ನೋಡ್ತಾರಂತೆ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಹೆಸರು ಕೇಳೋದು ಮರ್ತೋಗ್ಬಿಟ್ಟೆ, ಖುಷಿಲಿ ಗಾಬರಿಲಿ, ಸಾರಿ. ಬಟ್ ಗುಬ್ಬಿಯವರು ಅಂತ ಅಂದರು, ನಮ್ಮೂರ ಪಕ್ಕದಲ್ಲೇ, ತುಮಕೂರು ಪಕ್ಕದಲ್ಲೇ. ಸಖತ್ ಖುಷಿ ಆಯಿತು, ಥ್ಯಾಂಕ್ ಯು ಸೋ ಮಚ್. ಸೋನಿ ಸೆಂಟರ್ ಮ್ಯಾಪ್ ಹಾಕ್ಕೊಂಡು ಬಂದ್ವಿ. ಆಮೇಲೆ ಏನು ಗೊತ್ತಾ, ಆಟೋದಲ್ಲಿ ಹೋಗ್ಬೇಕಾದ್ರೆ ಸಬ್ಸ್ಕ್ರೈಬರ್ ಸಿಕ್ಕಿ ಮಾತಾಡ್ಸಿದ್ದಾರೆ, ಗುಬ್ಬಿ ಅಂತ ಅವರು. ಬಟ್ ಅವ್ರು ಇರೋದು ಬೆಂಗಳೂರಂತೆ. ನಾನು ನಡ್ಕೊಂಡು ಹೋಗ್ತಾಯಿದ್ವಿ.
ಅಲ್ಲಿ ನಾನಿಂಗೆ ಪಾಸ್ ಆಗ್ತಾಯಿದ್ದೆ, ಅವ್ರು ಆಪೋಸಿಟಾಗಿ ಬಂದರು. ನೋಡಿದ ತಕ್ಷಣ ನನಗೆ ಗಾಬರಿ ಆಗೋಯ್ತು, ಯಾರಪ್ಪ ಹಿಂಗೆ ಮಾತಾಡ್ಸ್ತಿದ್ದಾರೆ ಅಂತ. ಆಮೇಲೆ ನಮ್ಮ ಸಬ್ಸ್ಕ್ರೈಬರು, ನಮ್ಮೂರ ಪಕ್ಕದವರೆಲ್ಲ, ನೀವು ನಮ್ಮದು ಗುಬ್ಬಿ ಅಂತ ಅಂದರು ಅವರು. ಖುಷಿ ಆಯಿತು. ನನ್ನ ಮುಖ ಫುಲ್ಲು ಸ್ವೆಟ್ಟಾಗಿತ್ತು ಓಡಾಡಿ ಬಿಸಿಲಿಗೆ. ಆ ಜನದಲ್ಲಿ ಅವ್ರು ಆಟೋದಲ್ಲಿ ಹೋಗ್ತಿದ್ದಾರೆ, ನನ್ನ ಕಂಡಿಡ್ತಿದ್ದಾರೆ, ಸೆಲ್ಫಿ ಎಲ್ಲ ತೆಕ್ಕೊಂಡೋದು. ಸಖತ್ ಖುಷಿ ಆಯಿತು. ಇವತ್ತು ಬಂದಿದ್ದೀವಿ. ಇನ್ನೂ ಕ್ಯಾಮ್ರಾ ತೊಗೊಂಡಿದ್ದಾರೆ, 1 ವೀಕ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಅದಕ್ಕೂ ಮುಂಚೆ ಎಸ್ಟಿಮೇಷನ್ ಹೇಳಿ ಅಂತ ಹೇಳಿದ್ದೀನಿ. ಸೊ ಅದೆಲ್ಲ ಕಡಿಮೆ ಇದ್ದರೆ ಪ್ರೊಸೀಡ್ ಮಾಡಿ ಅಂತ ಹೇಳ್ತೀನಿ, ಇಲ್ಲಾಂದರೆ ವಾಪಸ್ ನನಗೆ ಇದನ್ನು ಕೊಟ್ಟು ಕಳಿಸ್ತಾರೆ. ಸೊ ಎಸ್ಟಿಮೇಷನ್ ಎಲ್ಲ ನೋಡ್ಕೋಬೇಕಲ್ವ. ಬಟ್ ಅದು ಏನು ಇಶ್ಯೂ ಆಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಶಾರ್ಪಾಗಿ ಕ್ವಾಲಿಟಿ ಬರ್ತಾ ಇಲ್ಲ, ಡಿಮ್ ಅನಿಸ್ತಿದೆ. ನೈಟ್ ಟೈಮ್ ಅಂತೂ ಇನ್ನೂ ತೆಗಿಯೋಕ್ಕೆ ಆಗಲ್ಲ, ಆ ಥರ ಆಗ್ತಿದೆ. ಸೊ ಹಾಗಾಗಿ ಏನು ಕಾಣಿಸೋದೇ ಇಲ್ಲ, ಒಂದು ಚಿಕ್ಕ ಅದಕ್ಕೆ ಇಷ್ಟು ದೂರ ಅಂತ ಬಂದು ಕೊಟ್ಟೆ. ಇನ್ನೂ ಏನೊಂದು ಪ್ಲ್ಯಾನ್ ಅಂದರೆ, ಅಕ್ಕ ಬೇರೆ ಬಂದಿದ್ದಾರೆ ಮನೆಗೆ, ಗುಜರಾತ್ ಅಕ್ಕ. ಸೊ ಅವಳು ಫೋನ್ ಮಾಡ್ತಿದ್ದಾಳೆ, ಬೇಗ ಬಾ ನಾವಿದ್ದೀವಿ ಅಂತ. ಬಟ್ ಅಷ್ಟು ಬೇಗ ಆಗುತ್ತಾ? ಬೆಂಗಳೂರಿಂದ ತುಮಕೂರು ಹೋಗೋದು 5 ಗಂಟೆ ಆಗುತ್ತೆ. ಇನ್ನು ಅವಳು ತಂಗಿ ಮನೆಗೆ ಹೋಗಬೇಕು ಅಂತ ಅನ್ಕೋತಾ ಇದ್ಳು. ಸೊ ಹಂಗಾಗಿ ನೀವು ಹಿಂಗೆ ಬರ್ರಿ, ನಾಳೆ ಅಪ್ಪ ಅಮ್ಮ ಅಕ್ಕ ಎಲ್ಲ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ನಮ್ಮಪ್ಪ ಇನ್ನೂ ಏನೂ ಕನ್ಫರ್ಮ್ ಆಗಿ ಹೇಳಿಲ್ಲ. ಅವ್ರು ಏನಾದರೂ ಬರ್ತೀವಿ ಅಂದರೆ ಹೋಗೋದು, ಸೊ ಇಲ್ಲಾಂದರೆ ಇಲ್ಲ. ಅದಕ್ಕೆ ಇವನು ಪ್ಲೇನ್ ದೋಸೆ ಆರ್ಡ್ರ್ ಮಾಡಿದ್ದಾನೆ, ನಾನು ಮಿನಿ ಮೀಲ್ಸ್ ಆರ್ಡ್ರ್ ಮಾಡಿದ್ದೀನಿ, ಒಂದು ಪಾಪಡು. ಲಕ್ಷಿಕನ್ ಬಿಟ್ಟು ಫುಲ್ಲು ಮಜಾ ಇವನು ಹೋಟೆಲಲ್ಲಿ. ಅಂದರೆ ಫಸ್ಟ್ ಟೈಮ್ ನಾನು ಇವನು ಬಂದಿದ್ದು. ಫಸ್ಟ್ ಟೈಮ್ ನಾನು ಲಕ್ಷಿಕಾ ಬಸ್ಸಲ್ಲಿ ಹೋಗಿದ್ದು ಅಂದರೆ ಪವಿತ್ರ ಅವ್ರಿಗೆ ಫಂಕ್ಷನ್ ಇದೆಲ್ಲ ಅವಾಗ ಹೋಗಿದ್ವಿ. ಆಮೇಲೆ ಇವನ ಜೊತೆ ನಾನು ಯಾವತ್ತೂ ಇಬ್ಬರೇ ಬಂದಿಲ್ಲ, ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ನನಗೂ ಫುಲ್ ಹೊಟ್ಟೆ ಹಶ್ವಾಗ್ತಿದೆ. ಮೆಜೆಸ್ಟಿಕ್ಕಿಂದ ಜೈನರು ಒಂದು ಸ್ವಲ್ಪ ಟೈಮ್ ಬೇಕೇ ಬೇಕು. ಆಟೋದಲ್ಲೇ ಬಂದುಬಿಟ್ವಿ ನಾವು ಯೂಬರ್ ಮಾಡಿಕೊಂಡು. ನಾನು ಒಬ್ಬಳೇ ಆಗಿದ್ದರೆ ಬಸ್ಸಲ್ಲಿ ಬರ್ತಾಯಿದ್ದೆ, ಬಟ್ ಇವನು ಬೇರೆ ಇದನ್ನೆಲ್ಲ ಸರಿ ಅಂದ್ಬಿಟ್ಟು ಆಟೋನೇ ಬುಕ್ ಮಾಡಿಕೊಂಡು ಬಂದಿದ್ದೆ. ಸೊ ಈಗ ನೋಡಬೇಕು ಏನು ಡಿಸೈಡ್ ಆಗುತ್ತೆ ಗೊತ್ತಿಲ್ಲ. ತುಮಕೂರ್ಗೆ ಹೋಗ್ತೀವೋ ತಂಗಿ ಮನೆಗೆ ಹೋಗ್ತೀವೋ ಗೊತ್ತಿಲ್ಲ. ಬಟ್ ಏನು ಬಟ್ಟೆ ಗಿಟ್ಟೆ ಅಂತ ಏನೂ ತಂದಿಲ್ಲ. ಅವ್ರೇನಾದರೂ ಬಂದರೆ ನಾಳೆ ತರ್ತಾರೆ, ಇಲ್ಲ ಅಪ್ಪ ಇಲ್ಲ ನಾವು ಬರೋಕ್ಕಾಗಲ್ಲ ಅಂದರೆ ನಾವು ಸೀದಾ ತುಮಕೂರಿಗೆ ಹೋಗೋದು. ಸೊ ನೋಡೋಣ, ಅವ್ಳು ಫೋನ್ ಮಾಡ್ತೀನಿ ಅಂತ ಅಂದು ಲೆಟ್ಸಿ ಏನಾಗುತ್ತೆ. ಹೆಂಗೆ ಅಂದರೆ ಲೈಫಲ್ಲಿ ನಮ್ಮನ್ನು ನೋಡಿ ಪಕ್ಕದಲ್ಲೇ ಇರ್ತಾರೆ, ನಮ್ಮನ್ನು ನೋಡಿ ಹುರ್ಕೊಳ್ಳೋರು ಜನ ಹೆಚ್ಚು. ನಮಗಿಂತ ದೂರನೇ ಇರ್ತಾರೆ, ಅವ್ರು ನಮ್ಮನ್ನು ಪ್ರೀತಿ ಮಾಡೋದು ಹೆಚ್ಚು. ಸೊ ಹೀಗೆ ನನ್ನ ಯೂಟ್ಯೂಬ್ ಜರ್ನಿಲಿ ನನಗೆ ಒಂದು ಅರ್ಧದಷ್ಟು ಶತ್ರುಗಳೇ ಇದ್ದಾರೆ. ನೀನು ಯಾಕೆ ಮಾಡಬೇಕು, ನೀನು ಯಾಕೆ ಇದನ್ನು ಮಾಡಬೇಕು, ನೀನು ಯಾಕೆ ಇವನ್ನೆಲ್ಲ ತೋರಿಸ್ಬೇಕು, ಏನೋ ಅವ್ರದ್ದು ಡೆಪ್ತಾಗಿ ತೋರಿಸಿದ್ದೀನಿ ಅನ್ನೋ ಥರ ಕೇಳೋರು ಇದ್ದಾರೆ, ಅವನ್ನೆಲ್ಲ ತೋರಿಸ್ಬೇಡಿ ಅನ್ನೋರು ಇದ್ದಾರೆ. ಬಟ್ ತುಂಬ ಜನ ಅದೇ ರೀತಿ ಸೇಮ್ ಟು ಸೇಮ್ ಇನ್ನೂ ಜಾಸ್ತಿನೇ ಲೈಕ್ ಮಾಡೋರು ಇದ್ದಾರೆ, ಇಷ್ಟಪಡೋರು ಇದ್ದಾರೆ ನನ್ನ ಮತ್ತು ನನ್ನ ಚಾನಲ್ ವೀಡಿಯೋಸ್ನ. ಸೊ ಅದಕ್ಕೆ ನಾನು ಯಾವಾಗಲೂ ಖುಷಿಯಾಗೇ ಇರ್ತೀನಿ. ಸೊ ನೆಗೆಟಿವ್ ಪಾಸಿಟಿವ್ ಇದ್ದೇ ಇರುತ್ತೆ ಎಲ್ಲ ಕೆಲಸದಲ್ಲೂ, ಬಟ್ ನಾವು ಪಾಸಿಟಿವ್ನ ಜಾಸ್ತಿ ತೊಗೋಬೇಕು. ಇನ್ನು ಮೆಟ್ರೋಗೆ ಹೋಗೋಣ ಅಮ್ಮ ಅಂತ ಹೇಳ್ತಾ ಇದ್ದೆ. ಸರಿ, ಜಯನಗರಿಂದ ಜಾಲಹಳ್ಳಿ ಕ್ರಾಸ್ವರೆಗೂ ಮೆಟ್ರೋದಲ್ಲೇ ಹೋದ್ವಿ. ಸೊ ಬೇಗನೆ ಹೋದ್ವಿ, ಒಂದು ಅರ್ಧ ಗಂಟೆಗೆ. ಬಟ್ ಆ್ಯಂಡ್ ಅವ್ನಿಗೆ ಇಷ್ಟ ಸೊ ಹಂಗಾಗಿ ಅವ್ನದ್ದು ಡೇ ಫುಲ್ಲು ಅಂದ್ಬಿಟ್ಟು ಅವ್ನಿಗೆ ಏನೇನು ಇಷ್ಟ ಅನ್ನೋ ತಿನ್ನೋಕ್ಕೆಲ್ಲ ಕೊಡಿಸಿ, ಅವ್ನಿಗೇನೇನು ಮೆಟ್ರೋ ಅಂದರೆ ಮೆಟ್ರೋ ಅಂದ, ಸೊ ಅದನ್ನೆಲ್ಲ ಕೊಡಿಸಿ ಈಗ ಹೋಗ್ತಾ ಇದ್ದೀವಿ. ಇನ್ನು ಬಸ್ ಹತ್ಬಿಟ್ಟು ಇನ್ನು ಹೊರಡೋದೆ. ಬಟ್ ಅಲ್ಲೂ ಕೂಡ ಬಸ್ ಸಿಗಲಿಲ್ಲ. ತುಂಬ ಹೊತ್ತು ಕಾದು 7:30 ಮನೆಗೆ ಹೋದ್ವಿ. ಇದಿಷ್ಟು ಚಿಕ್ಕ ಪುಟ್ಟ ವ್ಲಾಗ್, ಮತ್ತೆ ಸಿಗ್ತೀನಿ. ಬಾಯ್.